ಮಾಡಿ ಸ್ಟೂಡೆಂಟ್ಸ್ 2025 ಮತ್ತು 26ನೇ SSLC ಮೇನ್ ಎಕ್ಸಾಮ್ ತಯಾರಿಗಾಗಿ ನಾವು SSLC ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೇವೆ ರೀ. ಸೊ ಕಂಟಿನ್ಯೂಸ್ ವಿಡಿಯೋ ಮಾಡ್ತಿದ್ದೇವೆ. ಸುಮಾರು 19 ವಿಡಿಯೋಸ್ಗಳನ್ನ ಮಾಡಿದ್ದೀವಿ. ಸೊ ಇದು 20th ವಿಡಿಯೋ. ಆಲ್ರೆಡಿ ನಾನು ಆಕ್ಟಿವ್ ಸ್ಪೈಸಸ್ ವಿಡಿಯೋ ಮಾಡಿದ್ದೀನಿ. ಸ್ವಲ್ಪ ಬೇಸಿಕ್ ಪ್ರಾಬ್ಲಮ್ಸ್ಗಳನ್ನು ತೊಗೊಂಡು ನಾವು ಸಾಲ್ವ್ ಮಾಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಅಡ್ವಾನ್ಸ್ ಲೆವೆಲ್ ಸ್ವಲ್ಪ ಬೇರೆ ಬೇರೆ ವಿಭಿನ್ನವಾದ ಸಮಸ್ಯೆಗಳನ್ನು ತೊಗೊಂಡು ಆ ಸ್ಟೇಟ್ಮೆಂಟ್ಸ್ನ ತೊಗೊಂಡು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಆಕ್ಟಿವ್ ಸ್ಪೈಸಸ್ ಅನ್ನೋದು ಭಾಳಷ್ಟು ಈಸಿ ರೀ. 1 ಮಾರ್ಕ್ಸ್ ಅಂತೂ ಕಂಪಲ್ಸರಿ ಬಂದೇ ಬರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮಾಡಿ ಸ್ಟೂಡೆಂಟ್ಸ್, ನಾವು ಈ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ. ಸೊ 1 2 3 4 ಏನಿದೆ ನೋಡಿರಿ, ಇವೆಲ್ಲ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿದ್ದೀವಿ. ಇದರಲ್ಲಿನೂ ಟೋಟಲ್ 10 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಓಕೆ, ಸೊ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಸಾಲ್ವ್ ಮಾಡಬೇಕಾದ್ರೆ 11th ಹಿಡ್ಕೊಂಡು. ಓಕೆ, ಸೊ ನೋಡೋಣ 11th ಏನಿದೆ ಅಂತಂದರೆ, ಓಕೆ, ಸೊ ವೆನ್ ದೇ ಡ್ಯಾಸ್ ಬಿ ಸ್ಪೀಕ್ ಟು ದೇ ಓನ್ಲಿ ಲಾಫ್ಟ್ ಆ್ಯಂಡ್ ಟಾಕ್ಡ್ ಅಂತ ಇದೆ. ಓಕೆ, ನಾನು ಹೇಳಿದ್ದೀನಿ ಮಾಡಿ ಸ್ಟೂಡೆಂಟ್ಸ್, ನಿಮಗೆ ಬಿ ಅಂತಂದರೆ ಏನು ಅನ್ನೋದನ್ನು ಹೇಳಿದ್ದೀನಿ. ಓಕೆ, ಬಿ ಅಂತಂದರೆ ಅದೊಂದು ಹೆಲ್ಪಿಂಗ್ ವರ್ಬ್ಸ್ ಏನು ಬರ್ತಾವು, ಈ ಬಿ ಫಾರ್ಮ್ಸ್ ಅಂತ ಹೇಳಿದ್ದೀನಿ ನಾನು, ನೆಮ್ಮದಲ್ಲಿ ಇಟ್ಕೊಂಡು ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ. ಬಿ ಫಾರ್ಮ್ಸ್ದಲ್ಲಿ ಒಂದು ಪ್ರೆಸೆಂಟ್ ಬರುತ್ತಾ, ಇನ್ನೊಂದು ಪಾಸ್ಟ್ ಬರುತ್ತಾ, ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಬರುತ್ತೆ, ಬಟ್ ಅದು ಇಲ್ಲಿ ಅಷ್ಟೊಂದು ಯೂಸ್ ಆಗಲ್ಲ. ಸೊ ಪ್ರೆಸೆಂಟ್ ಆರ್ ಪಾಸ್ಟ್. ಸೊ ಪ್ರೆಸೆಂಟ್ ಇದ್ಬೇಕೆ ಯಾಮ್, ಈಸ್, ಆರ್ ಈ ಹೆಲ್ಪಿಂಗ್ ವರ್ಬ್ಸ್ಗಳನ್ನ ಯೂಸ್ ಮಾಡಬೇಕಾಗತ್ತೆ. ಪಾಸ್ಟ್ ಇದ್ಬೇಕೆ ಸೊ ವಾಸ್, ವರ್ ಈ ಹೆಲ್ಪಿಂಗ್ ವರ್ಬ್ಸ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಹೆಂಗೆ ನಮಗೆ ಗೊತ್ತಾಗುತ್ತೆ ಸರ್ ಅಂತಂದರೆ, ರೀಡ್ ದ ಸೆಂಟೆನ್ಸ್ ಕೇರ್ಫುಲ್ಲಿ. ಸೊ ಚೆನ್ನಾಗಿ ಓದ್ಕೊಡ್ರಿ, ಅರ್ಥ ಮಾಡ್ಕೊಡ್ರಿ. ಅಲ್ಲಿ ಟೈಮನ್ನು ತೋರಿಸುವಂಥ ಶಬ್ದಗಳು ಇದ್ದೇ ಇರ್ತಾವೆ. ಸೊ ಅದರ ಆಧಾರ ಮೇಲೆ ಪ್ರೆಸೆಂಟ್ ಪಾಸ್ಟ್ ಅನ್ನೋದು ಗೊತ್ತಾಗುತ್ತೆ. ಸೊ ಲೆಟ್ ಅಸ್ ರೀಡ್ ಒನ್ ಮೋರ್ ಟೈಮ್ ದಟ್ ಸೆಂಟೆನ್ಸ್. ವೆನ್ ದೇ ಡ್ಯಾಸ್ ಬಿ ಸ್ಪೀಕ್ ಟು ದೇ ಓನ್ಲಿ ಲಾಫ್ಟ್ ಆ್ಯಂಡ್ ಟಾಕ್ಡ್. ಯು ಸಿ ಲಾಫ್ಟ್ ಇಟ್ ಈಸ್ ಇನ್ V2 ಫಾರ್ಮ್, ಅಂದರೆ ಪಾಸ್ಟ್ ಫಾರ್ಮ್ದಲ್ಲಿದೆ. ಆ್ಯಂಡ್ ಟಾಕ್ಡ್ ಆಲ್ಸೋ ಇಟ್ ಈಸ್ ಇನ್ ಪಾಸ್ಟ್ ಫಾರ್ಮ್. ಬ್ಯಾಗ್ ವುಡ್ ನ್ಯಾಚುರಲಿ ಇನ್ ಸ್ಪ್ಯಾನಿಷ್ ಅಂತದೆ. ಹಾಗಾದ್ರೆ ನಮಗೆ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತಾ. ಸೊ ವಿ ಹ್ಯಾವ್ ಟು ಯೂಸ್ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್. ಸೊ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ನ ಯೂಸ್ ಮಾಡ್ಬೇಕನ್ನೋದು ಗೊತ್ತಾಗ್ತದೆ. ವೆನ್ ದೇ ಇರೋ ಕಾರಣಕ್ಕಾಗಿ ಇನ್ನು ವಾಸ್ ಯೂಸ್ ಮಾಡ್ಬೇಕಾ, ವರ್ ಯೂಸ್ ಮಾಡಬೇಕಾ ಅದರಲ್ಲಿ. ಸೊ ದೇರ್ ಇಸ್ ದೇ ಅಂತ ಇರೋ ಕಾರಣಕ್ಕಾಗಿ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ಸ್ನ ಯೂಸ್ ಮಾಡಬೇಕಾಗತ್ತೆ. ಅದು ಯಾವುದಂದರೆ ವರ್ ಅಂತ ಯೂಸ್ ಮಾಡ್ತೇವೆ. ಓಕೆ, ನಾನು ಇದಾದ ನಂತರ ಸ್ಪೀಕಿಂಗ್ ಮಾಡಿರಿ ಅಂತ ಹೇಳಿದೆ ನಾನು ಫಸ್ಟ್ ವಿಡಿಯೋದಲ್ಲಿ. ಸ್ಪೀಕಿಂಗ್ ಮಾಡಿ ಸ್ಟೂಡೆಂಟ್ಸ್ ಒಂದ್ಸಲ ಸ್ವಲ್ಪ ವಿಚಾರ ಮಾಡಿರಿ. ವೆನ್ ದೇ ವರ್ ಸ್ಪೀಕಿಂಗ್ ದೇ ಓನ್ಲಿ ಲಾಫ್ಟ್ ಆ್ಯಂಡ್ ಟಾಕ್ಡ್ ಬ್ಯಾಕ್ ಗುಡ್ ನ್ಯಾಚುರಲಿ ಇನ್ ಸ್ಪೆನ್ ಅಂತ ಇದೆಯಲ್ಲ. ಸೊ ಇದು ಪ್ಯಾಸಿವ್ ಫಾರ್ಮ್ದಲ್ಲಿ ಇರೋ ಕಾರಣಕ್ಕಾಗಿ ಸೊ ಮೇನ್ ವರ್ಬನ್ನು ನಾವು ಸ್ಪೀಕ್, ಸ್ಪೋಕ್, ಸ್ಪೋಕನ್ V3ಗೆ ಬದಲಾಯಿಸಬೇಕಾಗತ್ತೆ ಮಾಡಿ ಸ್ಟೂಡೆಂಟ್ಸ್. ಅದಕ್ಕೆ V3ಗೆ ಬದಲಾಯಿಸಬೇಕಾಗತ್ತೆ. ಅದು ಒಂದು ನೆಮ್ಮದಲ್ಲಿ ಇಟ್ಕೊಳ್ರಿ. ಓಕೆ, ಸೊ ಇದು ಒಂದು ಪಾಯಿಂಟ್. ಹಾಗಾದರೆ ವೆನ್ ದೇ ವರ್ ಸ್ಪೋಕನ್ ಟು ಅಂದರೆ ದೇ ವರ್ ಸ್ಪೋಕನ್, ಅವರು ಮಾತರಿಸಲ್ಪಟ್ಟಾಗ ಪ್ಯಾಸಿವ್ ವಾಯ್ಸ್ ಇದೆ. ಸೊ ದೇ ಓನ್ಲಿ ಲಾಫ್ಟ್ ಆ್ಯಂಡ್ ಟಾಕ್ಡ್ ಅಂತ ಆನ್ಸರ್ ಬರುತ್ತೆ. ಹಿಯರ್ ಇಸ್ ದ ಆನ್ಸರ್. ವೆನ್ ದೇ ವರ್ ಸ್ಪೋಕನ್ ಟು ದೇ ಓನ್ಲಿ ಲಾಫ್ಟ್ ಆ್ಯಂಡ್ ಟಾಕ್ಡ್ ಬ್ಯಾಕ್ ಗುಡ್ ನ್ಯಾಚುರಲಿ ಇನ್ ಸ್ಪ್ಯಾನಿಷ್ ಅಂತ. ಸೊ ಇನ್ ಸೆಕೆಂಡ್ 12th one, Baba Sahib came to be greatly dashed by the life and work of Mahatma Phule. Yes, my dear students, ನಾನು ಇನ್ಫ್ಲುಯೆನ್ಸ್ ಒಂದೇ ಒಂದು ಕ್ರಿಯಾಪದ ಕೊಟ್ಟಕಾರ ಇಟ್ ಮೇ ಬಿ V1, ಇಟ್ ಮೇ ಬಿ V2. ಅಂದರೆ ಇದು ಪ್ರೆಸೆಂಟ್ ಆಗ್ಬೋದು ಅಥವಾ ಪಾಸ್ಟ್ ಫಾರ್ಮ್ದಲ್ಲಿ ಆಗ್ಬೋದು. V3 ಆಗೋದಿಲ್ಲ. ನಿಮ್ದಲ್ಲಿ ಇಟ್ಕೊಂಡು V3 ಯಾಕೆ ಆಗೋದಿಲ್ಲ ಸರ್ ಅಂತಂದರೆ, V3 ಆಗಬೇಕಾದ್ರೆ ಇದ್ರ ಹಿಂದ್ಗಡೆ ಹ್ಯಾಸ್, ಹ್ಯಾವ್, ಹ್ಯಾಡ್ ಹೆಲ್ಪಿಂಗ್ ವರ್ಬ್ಸ್ ಬರಲೇಬೇಕಾಗತ್ತೆ. ಸೊ ಅವು ಇರಲಾರ್ದ ಕಾರಣಕ್ಕಾಗಿ ಪ್ರೆಸೆಂಟ್ ಅವ್ರು ಪಾಸ್ಟ್ ಆಗಬೇಕಾಗತ್ತೆ. ಸೊ ಪ್ರೆಸೆಂಟ್ ಅಂದರೆ ಇನ್ಫ್ಲುಯೆನ್ಸ್ ಆಗಬೇಕು, ಪಾಸ್ಟ್ ಅಂದರೆ ಇನ್ಫ್ಲುಯೆನ್ಸ್ಡ್ ಆಗಬೇಕಾಗತ್ತೆ. ಓಕೆ, ಬಾಬಾ ಸಾಹೇಬ್ ಕೇಮ್ V2 ರೀ. V2 ಅನ್ಬೇಕೆ V2ನೇ ಯೂಸ್ ಮಾಡಬೇಕಾಗತ್ತೆ. ಸೊ ಇನ್ಫ್ಲುಯೆನ್ಸ್ಡ್ ಬೈ. ಸೊ ಇನ್ನೊಂದು ಹೇಳ್ಬೇಕಂತಂದರೆ ಬೈ ಅನ್ನೋದು ಪ್ಯಾಸಿವ್ ವಾಯ್ಸ್ದಲ್ಲಿನೂ ಬರುತ್ತೆ. ನಿಮ್ಮದಲ್ಲಿ ಇಟ್ಕೊಳ್ರಿ. ಪ್ಯಾಸಿವ್ ವಾಯ್ಸ್ ಬಂದಾಗೂ ಕೂಡ V3 ಫಾರ್ಮ್ ಮುಖ್ಯ ಕ್ರಿಯಾಪದ ಏನಿರ್ತಾ ದಟ್ ಶುಡ್ ಬಿ ಇನ್ V3 ಫಾರ್ಮ್ದಲ್ಲಿ ಇರಬೇಕಾಗತ್ತೆ. ಓಕೆ, ಆಕ್ಟಿವ್ ಸ್ಪೈಸಸ್ ಹೋದ ಮುಂದೆ ನಾವು ಡಿಸ್ಕಷನ್ ಮಾಡಿದ್ದೀವಿ ಅದನ್ನು. ಏನು ಬಾಬಾ ಸಾಹೇಬ್ ಕೇಮ್ ಟು ಬಿ ಗ್ರೇಟ್ ಓಕೆ, ಅದು ಆನ್ಸರ್ ಆಯಿತು. ಬಾಬಾ ಸಾಹೇಬ್ಸ್ ನ್ಯೂಸ್ ಪೇಪರ್ಸ್ ಡ್ಯಾಸ್ ಬಿ ರೆಕಗ್ನೈಸ್ ಆ್ಯಸ್ ದ ವಾಯ್ಸ್ ಆಫ್ ದ ಡಿಪ್ರೆಸ್ಡ್ ಅಂತ ಇದೆ. ನೋಡಿರಿ, ಇಲ್ಲಿ ಬಿ ಅಂದರೆ ನಾನು ಹೇಳಿದ್ದೀನಿ ಮಾಡಿ ಸ್ಟೂಡೆಂಟ್ಸ್, ಮತ್ತೆ ಹೇಳ್ತಿದ್ದೀನಿ, ಪ್ರೆಸೆಂಟರ್ ಆಗಬೇಕು ಒಂದು,
ಇಲ್ದಿದ್ರೆ ಪಾಸ್ಟ್ ಆಗಬೇಕು. ಪ್ರೆಸೆಂಟ್ ಆದರೆ ಆಮ್, ಈಸ್, ಆರ್. ಪಾಸ್ಟ್ ಇದ್ದರೆ ಸೊ ವಾಸ್, ವರ್. ಸೊ ಇಲ್ಲಿ ನೋಡ್ರಿ, ಬಾಬಾ ಸಾಹೇಬ್ಸ್ ನ್ಯೂಸ್ ಪೇಪರ್ಸ್ ವಾಯ್ಸ್ ಆಫ್ ದ ಡಿಪ್ರೆಸ್ಡ್ ಅಂತಿದೆ. ಬಾಬಾ ಸಾಹೇಬ್ಸ್ ಇದೆಲ್ಲವೂ ಆಗಿ ಹೋದಂಥ ಘಟನೆಗಳ ಬಗ್ಗೆ ಮತ್ತೆ ಹೇಳ್ತಾ ಇದ್ದಾರಲ್ಲ, ಸೊ ಇಟ್ ಈಸ್ ಇನ್ ದ ಪಾಸ್ಟ್ ಫಾರ್ಮ್. ಓಕೆ, ಸೊ ಪಾಸ್ಟ್ದಲ್ಲಿ ಸೊ ಇಲ್ಲಿ ನ್ಯೂಸ್ ಪೇಪರ್ಸ್ಗಳು ಇದ್ದಾವೆ, ಅದಕ್ಕಾಗಿ ವರ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಓಕೆ, ಪರ್ಫೆಕ್ಟ್. ಇನ್ನು ರೆಕಗ್ನೈಸ್ ಇದ್ದದ್ದು ರೆಕಗ್ನೈಸಿಂಗ್ ಆಗುತ್ತಾ, ಬಟ್ ಒಂದು ಸಲ ನೋಡ್ರಿ, ಬಾಬಾ ಸಾಹೇಬ್ಸ್ ನ್ಯೂಸ್ ಪೇಪರ್ಸ್ ರೆಕಗ್ನೈಸಿಂಗ್ ಅಂತಂದರೆ ರಾಂಗ್ ಆಗುತ್ತಾ, ಸೊ ಪ್ಯಾಸಿವ್ ಫಾರ್ಮ್ದಲ್ಲಿ ಮಾಡಬೇಕಾಗತ್ತೆ. ಅದಕ್ಕಾಗಿ ಬಾಬಾ ಸಾಹೇಬ್ಸ್ ನ್ಯೂಸ್ ಪೇಪರ್ಸ್ ರೆಕಗ್ನೈಸ್ಡ್ ಆಸ್ ದ ವಾಯ್ಸ್ ಆಫ್ ದಿ V3 ಫಾರ್ಮ್ದಲ್ಲಿ ಮಾಡಿರಿ, ಪ್ಯಾಸಿವ್ ಫಾರ್ಮ್ದಲ್ಲಿ. ಓಕೆ, ಆ್ಯಂಡ್ 14th ಒನ್, the next day as Smita and her father B leave for the concert, her brother smiles and said, enjoy yourself ಅಂತೇಳಿ. ಸೊ ಇಲ್ಲಿ ಕೇಳ್ತಾ ಇರೋದು ಏನಂತಂದರೆ, ದ ನೆಕ್ಸ್ಟ್ ಡೇ ಆ ಸ್ಮಿತಾ ಆಗಿರ್ಬೋದು ಮತ್ತು ಅವ್ರ ಫಾದರ್ ಬಿ ಅಂದರೆ ನೋಡ್ರಿ, ಮೇ ಬಿ ಇಟ್ ಈಸ್ ಪ್ರೆಸೆಂಟ್ ಆರ್ ಪಾಸ್ಟ್ದಲ್ಲಿ ನೋಡ್ಕೋಬೇಕಾದ್ರೆ, ಸೊ ಪ್ರೆಸೆಂಟ್ ಇರಬೇಕಾದ್ರೆ ಯಾಮ್, ಈಸ್, ಆರ್. ಪಾಸ್ಟ್ ಇರಬೇಕಾದ್ರೆ ವಾಸ್, ವರ್. ದ ನೆಕ್ಸ್ಟ್ ಡೇ ಬ್ರದರ್ ಸ್ಮೈಲ್ಡ್ V2 ಇದೆ ರೀ, ಅಂದ್ರೆ ಇದೆಲ್ಲ ಆಗಿ ಹೋದ ಘಟನೆಗಳು ಪಾಸ್ಟ್. ಸೊ ವಾಸ್ ಆರ್ ವರ್, ಫಾದರ್ ಇದ್ದಾರೆ. ಓಕೆ, ಯಾರ್ಯಾರು? ಇಬ್ಬರು ಇದ್ದಾರೆ. ದ ನೆಕ್ಸ್ಟ್ ಡೇ ಆರ್ ಸ್ಮಿತಾ ಆ್ಯಂಡ್ ಹರ್ ಫಾದರ್ ವರ್, ಇಬ್ಬರು ಇದ್ದಾರೆ. ಸ್ಮಿತಾ ಆ್ಯಂಡ್ ಹರ್ ಫಾದರ್ ಇಬ್ಬರು ಇರೋ ಕನಕಾಗಿ ವರ್ ಯೂಸ್ ಮಾಡ್ತೀವಿ. ಲಿವ್ ಇದ್ದದನ್ನು ಲಿವಿಂಗ್ ಮಾಡಿರಿ. ಸೊ ನೆಕ್ಸ್ಟ್ ಚೆಕ್ ಮಾಡ್ಕೊಡ್ರಿ ಏನಾದ್ರು ಪ್ಯಾಸಿವ್ ಫಾರ್ಮ್ದಲ್ಲಿ ಇದನ್ನು. ದ ನೆಕ್ಸ್ಟ್ ಡೇ ಸ್ಮಿತಾ ಆ್ಯಂಡ್ ಅವರ್ ಫಾದರ್ ವರ್ ಲಿವಿಂಗ್ ಫಾರ್ ದ ಕನ್ಸರ್ಟ್. ಓಕೆ, ಲೆಫ್ಟ್ ಅಂದ್ರೆ ರಾಂಗ್ ಆಗುತ್ತೆ, ಬೈ ಚಾನ್ಸ್ V3 ಯೂಸ್ ಮಾಡಿರಿ. ಅವ್ರ ಬ್ರದರ್ ಸ್ಮೈಲ್ಡ್ ಆ್ಯಂಡ್ ಸೈಡ್ ಎಂಜಾಯ್. ಕರೆಕ್ಟ್. ಸೊ ಅದನ್ನೇ ಇಲ್ಲಿ ಕೊಟ್ಟಿದ್ದೀನಿ. ದ ನೆಕ್ಸ್ಟ್ ಡೇ ಸ್ಮಿತಾ ಆ್ಯಂಡ್ ಅವರ್ ಫಾದರ್ ವರ್ ಲಿವಿಂಗ್ ಫಾರ್ ದ ಕನ್ಸರ್ಟ್, ಅವ್ರ ಬ್ರದರ್ ಸ್ಮೈಲ್ಡ್ ಆ್ಯಂಡ್ ಸೈಡ್ ಎಂಜಾಯ್. ಇನ್ ದ ವಿಂಗ್ಸ್ ಅ ಸ್ಮಾಲ್ ಕ್ರೌಡ್, ಹ್ಯಾವ್ ಅಂತ ಬಂದಾಕಾರ ಸೊ ಹ್ಯಾಸರ ಆಗಬೇಕು ಒಂದು, ಅಥವಾ ಹ್ಯಾವರೇ ಆಗಬೇಕು ಒಂದು. ಯಾವಾಗ? ಪ್ರೆಸೆಂಟ್ ಇದ್ದಾಕಾರ. ಓಕೆ, ಆ್ಯಂಡ್ ಪಾಸ್ಟ್ ಇದ್ದಾಕಾರ ಹ್ಯಾಡ್ ಆಗಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನೋಡ್ರಿ, ಪ್ರೆಸೆಂಟ್ ಪಾಸ್ಟ್. ಇನ್ ದ ವಿಂಗ್ಸ್ ಅ ಸ್ಮಾಲ್ ಕ್ರೌಡ್ ಟಾಕ್ ಅಬೌಟ್ ದ ಈವ್ನಿಂಗ್ ಕನ್ಸರ್ಟ್. ಆಲ್ರೆಡಿ ಆಗಿ ಹೋದ ಘಟನೆಗಳೈತಿ, ಪ್ರೆಸೆಂಟ್ ಬರಲ್ರಿ. ಸೊ ಪಾಸ್ಟ್ ಯೂಸ್ ಮಾಡ್ಬೇಕಾದ್ರೆ ಓನ್ಲಿ ಒನ್ ಹೆಲ್ಪಿಂಗ್ ವರ್ಬ್ ಇಸ್ ದೇರ್, ದಟ್ ಈಸ್ ಹ್ಯಾಡ್. ಸೊ ಓಕೆ, ಹ್ಯಾಡ್ ಅಂತ ಬರಿತೀನಿ. ಸೊ ಇದಾದ ನಂತರ ಹ್ಯಾಸ್, ಹ್ಯಾವ್, ಹ್ಯಾಡ್ ಬಂದಾಗ ಡೈರೆಕ್ಟ್ಲಿ ಯು ಹ್ಯಾವ್ ಟು ಚೇಂಜ್ ದ ಮೇನ್ ವರ್ಡ್ ಟು ಸೊ V3ಗೆ ಬದಲಾಯಿಸಿ. ಗ್ಯಾದರ್ ಇದ್ದುದನ್ನು ಗ್ಯಾದರ್ಡ್ ಮಾಡಿರಿ, ಮುಗೀತು. V3ಗೆ ಬರುತ್ತೆ. ಹ್ಯಾಸ್, ಹ್ಯಾವ್, ಹ್ಯಾಡ್ ಇದ್ದಕ್ಕಾರೆ ಏನು ವಿಚಾರ ಮಾಡ್ಲಿಕ್ಕೆ ಹೋಗಬೇಡ್ರಿ. ಓಕೆ, ಸೊ ಇನ್ ದ ವಿಂಗ್ಸ್ ಸ್ಮಾಲ್ ಕ್ರೌಡ್ ಹ್ಯಾಡ್ ಗ್ಯಾದರ್ ಟು ಟಾಕ್ ಅಬೌಟ್ ದ ಈವ್ನಿಂಗ್ ಕನ್ಸರ್ಟ್. ಪರ್ಫೆಕ್ಟ್. ಪೂರ್ಣಿಮಾ ಈಸ್ ಲೈವ್ಲಿ ವುಮೆನ್, ಶಿ ಡ್ಯಾಸ್ ಅಂತ ಇದೆ. ನೋಡ್ರಿ, ಪೂರ್ಣಿಮಾ ಈಸ್ ಅನ್ನೋದು ಪ್ರೆಸೆಂಟ್ ಇದೆ. ಓಕೆ, ಸೊ ಪ್ರೆಸೆಂಟ್ ಇದ್ದರೆ ನಾನು ಹೇಳ್ತೀನಿ, ಸೊ V1 ಆಗಬೇಕು ಒಂದು, V2 ಆಗಬೇಕು ಒಂದು. ಪ್ರೆಸೆಂಟ್ ಇದ್ದರೆ V1. ಸೊ V1 ಆಗ್ಬೇಕಾದ್ರೆ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ನೆಮ್ಮದಲ್ಲಿ ಇಟ್ಕೊಡ್ರಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ಸೊ ಹೀ ನೆಮ್ಮದಲ್ಲಿ ಇಟ್ಕೊಡ್ರಿ, ಶಿ, ಇಟ್. ಸೊ ಇವು ಪ್ರೊನೌನ್ಸ್ಗಳ ಮುಂದೆ, ಕ್ರಿಯಾಪದದ ಮುಂದೆ, ಯಾವುದೇ ಕ್ರಿಯಾಪದ ಮುಂದೆ ಎಸ್ ಆರ್ ಇ ಎಸ್ ಬರಲೇಬೇಕಾಗತ್ತೆ ಇನ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಸಾಮಾನ್ಯ ವರ್ತಮಾನ ಕಾಲದ ತೃತೀಯ ಪುರುಷ ಏಕವಚನದ ಮುಖ್ಯ ಕ್ರಿಯಾಪದದ ಮುಂದೆ ಎಸ್ ಆರ್ ಇ ಎಸ್ ಬರಲೇಬೇಕು ಅನ್ನೋದೊಂದು ಸ್ಟೇಟ್ಮೆಂಟ್. ಓಕೆ, ನೋ ಡೌಟ್. ಸೊ ಹಾಗಾಗಿ ಇಲ್ಲಿ ಲವ್ ಇದೆ, ಲವ್ಸ್ ಆಗುತ್ತೆ. ಓಕೆ, ಶಿ ಲವ್ಸ್ ವಿಸಿಟಿಂಗ್ ಬೀಚಸ್. ಓವರ್. ಸೊ ನೆಕ್ಸ್ಟ್ ಸತೀಶ್ ಗುಜ್ರಾಲ್. ನೋಡಿರಿ, ನಾನು ಹೆಂಗೆ ಒಂದೊಂದು ಪಾಯಿಂಟ್ಸ್ಗಳನ್ನ ರಿವೀಲ್ ಮಾಡ್ತಾ ಇದ್ದೀನಿ, ಅವು ನೆಮ್ಮದಲ್ಲಿ ಇಟ್ಕೊಡ್ರಿ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ನಾನು ಡೈರೆಕ್ಟಾಗಿ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳ್ತಾ ಇಲ್ಲ. ಥ್ರೂ ದ ಎಕ್ಸಾಂಪಲ್ಸ್ ಐ ಆಮ್ ಅನ್ಲಾಕಿಂಗ್ ದೋಸ್ ರೂಲ್ಸ್ನು. ಅದು ಮೆಥಡ್ ಸ್ವಲ್ಪ ನಿಮಗೆ ಈಸಿ ಆಗುತ್ತೆ. ಎಕ್ಸಾಂಪಲ್ಸ್ ಥ್ರೂ ರೂಲ್ಸ್, ನಾಟ್ ರೂಲ್ಸ್ ಥ್ರೂ ಎಕ್ಸಾಂಪಲ್ಸ್. ಸತೀಶ್ ಗುಜ್ರಾಲ್ ಬಿ ಅವಾರ್ಡ್ ದ ಆರ್ಡರ್ ಆಫ್ ದ ಕ್ರೌನ್ ಫಾರ್ ಹೀಸ್ ಬೆಸ್ಟ್ ಆರ್ಕಿಟೆಕ್ಚರಲ್ ಡಿಸೈನ್. ಓಕೆ, ಸೊ ಬಿ ಅಂತ ಇದೆ. ಬಿ ಅನ್ಬೇಕೆ ಪ್ರೆಸೆಂಟರ್ ಆಗಬೇಕು, ಪಾಸ್ಟರ್ ಆಗಬೇಕು. ಪ್ರೆಸೆಂಟ್ ಆದರೆ ಯಾಮ್, ಈಸ್, ಆರ್. ಪಾಸ್ಟ್ ಆದರೆ ವರ್, ವಾಸ್ ಆರ್ ವರ್. ಓಕೆ, ಸತೀಶ್ ಗುಜ್ರಾಲ್ ಒಬ್ಬರೇ ಇದ್ದಾರೆ. ಪ್ರೆಸೆಂಟ್ ಪಾಸ್ಟ್ ನೋಡ್ಬೇಕು. ಆರ್ಡರ್ ಆಫ್ ದ ಕ್ರೌನ್ ಫಾರ್ ಹಿಸ್ ಬೆಸ್ಟ್ ಆಲ್ರೆಡಿ ಆಗಿ ಹೋದ ಘಟನೆ ಇದೆ, ಇವು ಬರಲ್ಲ ಪಾಸ್ಟ್. ವರ್ ವಾಸ್ದಲ್ಲಿ ವಾಸ್. ಓಕೆ, ಒಬ್ಬರೇ ಇದ್ದಾರೆ, ಅದಕ್ಕಾಗಿ ವಿ ಹ್ಯಾವ್ ಟು ಯೂಸ್ ವಾಸ್.
ಆಮೇಲೆ ಅವಾರ್ಡ್ ಇದೆ ರೀ, ಅವಾರ್ಡ್ ಇದ್ದರೆ ಅವಾರ್ಡಿಂಗ್ ಮಾಡಿ ಸ್ವಲ್ಪ ಚೆಕ್ ಮಾಡ್ಕೊಡ್ರಿ. ಸೊ ಸದ್ಯ ವಾಸ್ ಅವಾರ್ಡಿಂಗ್ ದ ಆರ್ಡರ್ ಆಫ್ ದಿ, ಯಾವಾಗಲೇ ಅವಾರ್ಡ್ ಬರಬೇಕಾದ್ರೆ ಪ್ಯಾಸಿವ್ ಫಾರ್ಮ್ದಲ್ಲಿ ಮಾಡಬೇಕಾಗತ್ತಾ. ಸೊ ಸತೀಶ್ ಗುಜ್ರಾಲ್ ಅವಾರ್ಡ್ ಡೆಡ್ ಆಗಬೇಕು, V3 ಫಾರ್ಮ್ನ ಯೂಸ್ ಮಾಡಬೇಕಾಗತ್ತಾ, ಮುಗೀತು. Satish Gujral was awarded the crown of his best architectural design ಅಂತ ಬರ್ತಾ. ಸೊ ಇದು ಪ್ಯಾಸಿವ್ ಫಾರ್ಮ್ದಲ್ಲಿ ಇದೆ, ನಮ್ದು ಇಟ್ಕೊಡ್ರಿ. Some serious books made Satish feel depressed and dash deep impression upon his sensitive mind ಅಂತಿದೆ. Some serious books made. ಸೊ ಲೀವ್ ಅನ್ನೋದು ಕೊಟ್ಟಿದ್ದಾರೆ, ಲೀವ್ ಅನ್ನೋದು V1 ಆಗಬೇಕು, ಇಲ್ದಿದ್ರೆ V2 ಆಗಬೇಕು. ಸೊ ಯಾಕೆ V1 V2 ಅಂತಂದರೆ ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ಸ್ ಇಲ್ಲ, ಇವೆರಡರಲ್ಲೇ ಆಗಬೇಕಾಗುತ್ತೆ. ಸೊ ಮತ್ತು ಪ್ರೆಸೆಂಟ್ ಇದ್ದರೆ V1, ಪಾಸ್ಟ್ ಇದ್ದರೆ V2. ನೋಡೋಣ, ಮೇಡ್ ಅಂತ ಇದೆ, V2 ಇದೆ ರೀ. ಓಕೆ, V2 ಡಿಪ್ರೆಸ್ಡ್, V2 ಇದೆ. ಸೊ ಡೆಫಿನೆಟ್ಲಿ V2ದಲ್ಲಿ ಯಾವುದು V1 V2, ಲೀವ್ ಲೆಫ್ಟ್ ಆಗಬೇಕಾಗುತ್ತೆ. ಓಕೆ, ಸೊ ಈ ರೀತಿ ಟೆಕ್ಸ್ಟ್ ಬುಕ್ದು ಲೈನ್ಸ್ ಕೊಟ್ಟರೆ ಭಾಳಷ್ಟು ಈಸಿ ಅನಿಸುತ್ತೆ, ಚಲೋ ಅನಿಸುತ್ತೆ. ಓಕೆ, ಲೀವ್ ಲೆಫ್ಟ್. ಓಕೆ, ನೆಕ್ಸ್ಟ್ 19th ಒನ್, ಮೋಹನ್ ಈಸ್ ಮೈ ಫ್ರೆಂಡ್, ಹಿ ಡ್ಯಾಶ್ ಬಿ ಪೋಸ್ಟ್ ಮಾಸ್ಟರ್ ಅಂತ. ಹಾಗಾದ್ರೆ ನಾನು ಹೇಳಿದೆ ಬಿ ಅಂತಂದರೆ ಡ್ಯಾಟ್ ಓನ್ಲಿ ಬಿ ಕೊಟ್ಟಿದ್ದಾರೆ, ಪ್ರೆಸೆಂಟ್ ಇದ್ದರೆ ಆ್ಯಂಡ್ ಪಾಸ್ಟ್ ಇದ್ದರೆ ಅಂತ ಹೇಳಿದ್ದೀನಿ ನಾನು. ಸೊ ಮತ್ತೆ ಹೇಳ್ತಿದ್ದೀನಿ, ಪ್ರೆಸೆಂಟ್ ಇದ್ದರೆ ಏನಾಗಬೇಕು ರೀ, ಯಾಮ್, ಈಸ್, ಆರ್. ಪಾಸ್ಟ್ ಇದ್ದರೆ ವಾಸ್, ವರ್. ಓಕೆ, ಆ್ಯಂಡ್ ಇಲ್ಲಿ ನೋಡಿರಿ, ಮೋಹನ್ ಈಸ್ ಅಂತ ಇದೆ, V1 ಪ್ರೆಸೆಂಟ್ ಇದೆ ರೀ. ಸೊ ಪ್ರೆಸೆಂಟ್ ಅಂದರೆ ಪಾಸ್ಟ್ ಯಾವುದು ಯೂಸ್ ಮಾಡೋಕ್ಕಾಗಲ್ಲ. ಸೊ ಇನ್ನು ಈ ಮುಂದೆ ಯಾವುದು ಯೂಸ್ ಮಾಡೋಕ್ಕಾಗುತ್ತೆ, ಯಾಮ್ ಈಸ್ ಆರ್ದಲ್ಲಿ ಯಾಮ್ ಅಂತ ಬರಲ್ಲ. ಸೊ ಈಸ್ ದ ಸೂಟಬಲ್ ಆಗುತ್ತೆ, ಮುಗೀತು. ಓಕೆ, ರೈಟ್. ನೆಕ್ಸ್ಟ್ ಒನ್, ಲಾಸ್ಟ್ ಒನ್, 20th ಒನ್, ಹಿ ಡ್ಯಾಶ್ ಟು ದಿ ಪೋಸ್ಟ್ ಆಫೀಸ್ at 8 AM ಆ್ಯಂಡ್ ಡ್ಯಾಶ್ at 6 PM ಡ್ಯೂರಿಂಗ್ ವೀಕ್ ಡೇಸ್ ಅಂತ. ನೋಡಿ, ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ, ಗೋ ಕೊಟ್ಟಿದ್ದಾರೆ, ರಿಟರ್ನ್ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದೇ ಕ್ರಿಯಾಪದ V1 ಆಗಬೇಕು, V2 ಆಗಬೇಕು. ಓಕೆ, ಸೊ ಇದು ನೋಡಿರಿ, ಇಲ್ಲಿ ಯಾವ ವಿಧದ ವಾಕ್ಯ ಇದೆ ಅಂದರೆ ರೆಗ್ಯುಲರ್ ಆ್ಯಕ್ಷನ್ಸ್ ಇರುವಂಥದ್ದು, ಹ್ಯಾಬಿಚುವಲ್ ಆ್ಯಕ್ಷನ್ಸ್, ದಿನನಿತ್ಯ ಮಾಡುವಂಥ ಕ್ರಿಯೆಗಳು ಇದ್ದರೆ ಯಾವಾಗಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನೇ ಯೂಸ್ ಮಾಡಬೇಕಾಗತ್ತೆ. ಮತ್ತೊಂದು ರೂಲ್ಸ್ ಹೇಳ್ತಾ ಇದ್ದೀನಿ. ಸೊ ದಿನನಿತ್ಯ ಮಾಡುವಂಥ, ರೆಗ್ಯುಲರ್ ಆಗಿ ಮಾಡುವಂಥದ್ದು. ಸೊ ಡೈಲಿ ನಾನು ನ್ಯೂಸ್ ಪೇಪರ್ ಓದ್ತಿದ್ರೆ ಐ ರೀಡ್ ನ್ಯೂಸ್ ಪೇಪರ್ ಅಂತ ಹೇಳಬೇಕಾಗತ್ತೆ. ಐ ರೀಡ್ ನ್ಯೂಸ್ ಪೇಪರ್ ಮೀನ್ಸ್ ಡೈಲಿ ರೆಗ್ಯುಲರ್ಲಿ ಐ ಆಮ್ ರೀಡಿಂಗ್ ದ ನ್ಯೂಸ್ ಪೇಪರ್ಸ್ ಅಂತ ಅರ್ಥ. ಓಕೆ, ಹಾಗಾಗಿ ಇದು ಡೈಲಿ ಮಾಡುವಂಥ ಕೆಲಸಗಳಿದ್ದರೆ V1 ಆಗಬೇಕು. V1 ಇದ್ದರೆ ಹೀ ಸೀಟ್ ಮುಂದೆ ಹೇಳಿದೆ, ಯಾವಾಗಲೂ ಎಸ್ ಆರ್ ES ಬರಬೇಕು. ಇಲ್ಲಿ ES ಬರುತ್ತಾ, ಹಿ ಗೋಸ್ ಆಗುತ್ತಾ. ಇನ್ನು ರಿಟರ್ನ್ ಇದ್ದರೆ ಎಸ್ ಆರ್ ES ಬರಬೇಕಾಗತ್ತಾ, ಯಾಕೆ ಹೀ ಸೀಟ್ ಮುಂದೆ ರಿಟರ್ನ್ಸ್ ಆಗುತ್ತಾ, ಮುಗಿತು. ಹಿ ಗೋಸ್ ಟು ದ ಪೋಸ್ಟ್ ಆಫೀಸ್ ಆ್ಯಂಡ್ ರಿಟರ್ನ್ಸ್. ಓಕೆ, ಸೊ ದೀಸ್ ಆಲ್ ಆರ್ ದ ಅಗೇನ್ ಒಂದು ಸೆಕೆಂಡ್ ಟೈಪ್ ಆಫ್ ದ ಸೆಂಟೆನ್ಸ್ ಅಂದ್ಕೊಡ್ರಿ. ಸೊ ಇವುಗಳನ್ನ ಮುಗಿಸಿದ್ದೀನಿ. ಇನ್ನೂ ಬೇರೆ ಬೇರೆ ಎಕ್ಸಾಂಪಲ್ಸ್ ನಿಮ್ಮ ಕಡೆ ಇದ್ದರೆ, ಭಾಳಷ್ಟು ಡಿಫಿಕಲ್ಟ್ ಎಕ್ಸಾಂಪಲ್ಸ್ ಇದ್ದರೆ ಅವನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ. ಸೊ ಅವ್ರ ಬಗ್ಗೆ ವಿಡಿಯೋ ಮಾಡೋಣ. ಭಾಳಷ್ಟು ಈಸಿ ಅನಿಸುತ್ತೆ ವಿದ್ಯಾರ್ಥಿಗಳಿಗೆ, ಸಾಲ್ವ್ ಮಾಡ್ತಾ ಹೋಗೋಣ, ಟ್ರಿಕ್ಸ್ನ ಹೇಳೋಣ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಕ್ಸಾಂಪಲ್ ಥ್ರೂ ಹೇಳೋಣ. ಭಾಳಷ್ಟು ಈಜಿ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಸೊ ಈ ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ಟೂಡೆಂಟ್ಸ್. ಆ್ಯಂಡ್ ಲೈವ್ ಕ್ಲಾಸ್ ಕೂಡ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಇನ್ನೂ ಇಷ್ಟ ಆದರೆ ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡ್ಬೋದು. ಜಾಯಿನ್ ಬಟನ್ ಮೂಲಕ ಕ್ಲಿಕ್ ಮಾಡಿರಿ, ಲೈವ್ ಕ್ಲಾಸಸ್ ಡೈರೆಕ್ಟಾಗಿ ಜಾಯ್ನ್ ಆಗಲಿಕ್ಕೆ ಅವಕಾಶ ಇದೆ. ಓಕೆ, ಆ್ಯಂಡ್ ನಿಮಗೆ ಬೇಕಾದರೆ ಏನಾದರೂ ಹೆಲ್ಪ್ ಬೇಕಾದರೂ ಕಮೆಂಟ್ ಹಾಕಿರಿ, ಅವರಿಗೆ ನಾನು ಡೈರೆಕ್ಟಾಗಿ ನಾನೇ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.